ಭಾರತೀಯ ಸಂವಿಧಾನ ಕರಡು ರಚನಾ ಸಮಿತಿಯಲ್ಲಿದ್ದ 7 ಮೂಲ ಸದಸ್ಯರು ಯಾರು? ಈ ಸಮಿತಿಯ ಅಧ್ಯಕ್ಷರು ಯಾರು? ಬಿ.ಎಲ್. ಮಿಟ್ಟರ್ ಮತ್ತು ಡಿ.ಪಿ. ಖೇತನ್ ಅವರನ್ನು ನಂತರ ಯಾರು ಬದಲಾಯಿಸಿದರು? ಅಷ್ಟೇ ಅಲ್ಲ, ಭಾರತ ಸಂವಿಧಾನಕ್ಕೆ ಅಂತಿಮ ರೂಪ ನೀಡುವಲ್ಲಿ ಈ ಸಮಿತಿಯ ಪಾತ್ರವೇನು? ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಈ ವಿಡಿಯೋದಲ್ಲಿ ತುಂಬ ಸರಳವಾಗಿ ತಿಳಿದುಕೊಳ್ಳೋಣ ಮತ್ತು ಕೊನೆಯಲ್ಲಿ ಪರೀಕ್ಷೆಗೆ ಬಹಳ ಮುಖ್ಯವಾದ 10 ಅಂಶಗಳು ಕೂಡ ಒಮ್ಮೆ ರಿವೈಸ್ ಮಾಡೋಣ. ನಮಸ್ಕಾರ ಸ್ನೇಹಿತರೆ, ನಾವು ಇಂದು ಹೆಮ್ಮೆಯಿಂದ ಮಾತನಾಡುವ ಭಾರತೀಯ ಸಂವಿಧಾನ ಒಂದೇ ದಿನದಲ್ಲಿ ಸಿದ್ಧವಾದದ್ದಲ್ಲ. ಇದರ ಹಿಂದೆ ಹಲವು ವರ್ಷಗಳ ಚರ್ಚೆ, ವಿವಿಧ ಸಮಿತಿಗಳ ವರದಿ, ಸದಸ್ಯರ ಸಲಹೆಗಳು, ತಿದ್ದುಪಡಿ ಮತ್ತು ಸುದೀರ್ಘ ಚರ್ಚೆಗಳಿವೆ. ಈ ಎಲ್ಲ ವಿಚಾರಗಳಿಗೆ ಒಂದು ಸಮಗ್ರ ಕಾನೂನು ರೂಪ ನೀಡುವ ಕೆಲಸವನ್ನು ಪ್ರಮುಖ ಪಾತ್ರ ವಹಿಸಿದ ಸಮಿತಿಯೇ ಕರಡು ರಚನಾ ಸಮಿತಿ, ಡ್ರಾಫ್ಟಿಂಗ್ ಕಮಿಟಿ. ಈ ಸಮಿತಿಯನ್ನು 1947 ಆಗಸ್ಟ್ 29ರಂದು ಸಂವಿಧಾನ ಸಭೆ ರಚಿಸಿತು. ಕರಡು ಸಮಿತಿಯ ಅಧ್ಯಕ್ಷರು ಯಾರು? ಈ ಸಮಿತಿಯ ಅಧ್ಯಕ್ಷರಾಗಿದ್ದವರು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್. ಕಾನೂನು, ಅರ್ಥಶಾಸ್ತ್ರ, ರಾಜಕೀಯ ಮತ್ತು ಸಾಮಾಜಿಕ ನ್ಯಾಯದ ಬಗ್ಗೆ ಅಂಬೇಡ್ಕರ್ ಅವರಿಗೆ ಅಪಾರ ಜ್ಞಾನವಿತ್ತು. ಅವರ ನೇತೃತ್ವದಲ್ಲಿ ಕರಡು ಸಮಿತಿಯು ವಿವಿಧ ಸಮಿತಿಗಳ ವರದಿಗಳು, ಸಂವಿಧಾನ ಸಭೆಯ ಚರ್ಚೆಗಳು ಮತ್ತು ನಿರ್ಧಾರಗಳನ್ನು ಅಧ್ಯಯನ ಮಾಡಿ ಅವುಗಳಿಗೆ ಕಾನೂನುಬದ್ಧ ರೂಪ ನೀಡುವ ಕೆಲಸ ಮಾಡಿತು. ಅಷ್ಟೇ ಅಲ್ಲ, ಸಂವಿಧಾನ ಸಭೆಯಲ್ಲಿ ಕರಡು ಸಂವಿಧಾನವನ್ನು ಮಂಡಿಸುವುದು, ವಿವಿಧ ವಿಧಿಗಳನ್ನು ವಿವರಿಸುವುದು ಮತ್ತು ಸದಸ್ಯರು ಎತ್ತಿದ ಪ್ರಶ್ನೆಗಳಿಗೆ ಉತ್ತರಿಸುವಲ್ಲಿ ಅಂಬೇಡ್ಕರ್ ಅವರ ಪ್ರಮುಖ ಪಾತ್ರ ವಹಿಸಿದರು. ಕರಡು ರಚನಾ ಸಮಿತಿಯ 7 ಮೂಲ ಸದಸ್ಯರು. ಈಗ ಪರೀಕ್ಷೆಯ ದೃಷ್ಟಿಯಿಂದ ತುಂಬ ಮುಖ್ಯವಾದ ವಿಷಯಕ್ಕೆ ಬರೋಣ. ಕರಡು ರಚನಾ ಸಮಿತಿಯಲ್ಲಿ ಮೂಲತಃ 7 ಸದಸ್ಯರಿದ್ದರು. ಮೊದಲನೆಯವರು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್. ಕರಡು ಸಮಿತಿಯ ಅಧ್ಯಕ್ಷರು. ಸಂವಿಧಾನ ಕರಡು ಸಿದ್ಧಪಡಿಸುವುದು ಮತ್ತು ಅದನ್ನು ಸಂವಿಧಾನ ಸಭೆಯಲ್ಲಿ ವಿವರಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು. ಎನ್. ಗೋಪಾಲಸ್ವಾಮಿ ಅಯ್ಯರ್. ಇವರು ಅನುಭವಿ ಆಡಳಿತಗಾರ ಮತ್ತು ರಾಜಕಾರಣಿಯಾಗಿದ್ದರು. ಕೇಂದ್ರ ಸರ್ಕಾರ, ರಾಜ್ಯಗಳು ಮತ್ತು ಆಡಳಿತಕ್ಕೆ ಸಂಬಂಧಿಸಿದ ಹಲವು ವಿಚಾರಗಳಲ್ಲಿ ಇವರ ಅನುಭವ ಉಪಯುಕ್ತವಾಗಿರಿತು. ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್. ಇವರು ಪ್ರಸಿದ್ಧ ವಕೀಲರು ಮತ್ತು ಸಾಂವಿಧಾನಿಕ ತಜ್ಞರು. ಸಂವಿಧಾನದ ಕಾನೂನು ಭಾಷೆ ಮತ್ತು ಅದರ ಸ್ಪಷ್ಟತೆಯಲ್ಲಿ ಮಹತ್ವದ ಕೊಡುಗೆ ನೀಡಿದರು. ಕೆ. ಎಂ. ಮುನ್ಷಿ. ವಕೀಲರು, ಬರಹಗಾರರು ಹಾಗೂ ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದ ಕೆ. ಎಂ. ಮುನ್ಷಿ ಅವರು ಮೂಲಭೂತ ಹಕ್ಕುಗಳು, ಸಂಸ್ಕೃತಿ ಮತ್ತು ಆಡಳಿತಕ್ಕೆ ಸಂಬಂಧಿಸಿದ ವಿಚಾರಗಳಲ್ಲಿ ಕೊಡುಗೆ ನೀಡಿದರು. ಮಹಮ್ಮದ್ ಸಾದುಲ್ಲಾ. ಅಸ್ಸಾಂನ ಪ್ರಮುಖ ರಾಜಕೀಯ ನಾಯಕ ಮತ್ತು ಆಡಳಿತ ಅನುಭವ ಹೊಂದಿದ್ದ ವ್ಯಕ್ತಿಯಾಗಿದ್ದರು. ಅವರು ರಾಜಕೀಯ ಮತ್ತು ಆಡಳಿತಾತ್ಮಕ ಅನುಭವ ಕರಡು ಸಮಿತಿಗೆ ಉಪಯುಕ್ತವಾಯಿತು. ಬಿ.ಎಲ್. ಮಿಟ್ಟರ್. ಇವರು ಕಾನೂನು ತಜ್ಞರಾಗಿದ್ದು ಕರಡು ಸಮಿತಿಯ ಮೂಲ ಸದಸ್ಯರಾಗಿದ್ದರು. ಆದರೆ ಅನಾರೋಗ್ಯದ ಕಾರಣ ಇವರು ಸಮಿತಿಯ ರಾಜೀನಾಮೆ ನೀಡಿದರು. ನಂತರ ಇವರ ಸ್ಥಾನಕ್ಕೆ ಎನ್. ಮಾಧವರಾವ್ ಅವರನ್ನು ನೇಮಿಸಲಾಯಿತು. ಡಿ.ಪಿ. ಖೇತನ್. ಇವರು ಹಿರಿಯ ವಕೀಲರು ಮತ್ತು ಕಾನೂನು ತಜ್ಞರಾಗಿದ್ದರು. ಕರಡು ಸಮಿತಿಯ ಮೂಲಕ ಸದಸ್ಯರಾಗಿದ್ದ ಇವರು ಸಂವಿಧಾನ ರಚನೆಯ ಪ್ರಕ್ರಿಯೆಯಲ್ಲಿಯೇ ನಿಧನರಾದರು. ನಂತರ ಅವರ ಸ್ಥಾನಕ್ಕೆ ಟಿ. ಕೃಷ್ಣಮಾಚಾರಿ ಅವರನ್ನು ನೇಮಿಸಲಾಯಿತು. ಇದನ್ನು ತಪ್ಪದೇ ನೆನಪಿಟ್ಟುಕೊಳ್ಳಿ. ಕರಡು ಸಮಿತಿಯ ಮೂಲ ಸದಸ್ಯರು 7 ಜನ. ನಂತರ 2 ಸದಸ್ಯರು ಬದಲಾದರು. ಬಿ. ವಿಠ್ಠಲ್ ರವರ ಬದಲಿಗೆ ಎನ್. ಮಾಧವರಾವ್ ಮತ್ತು ಡಿ.ಪಿ. ಖೇತನ್ ರವರ ಬದಲಿಗೆ ಟಿ. ಕೃಷ್ಣಮಾಚಾರಿ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ 2 ಪ್ರಶ್ನೆಗಳು ಕೇಳುವ ಸಾಧ್ಯತೆ ಇರುವುದರಿಂದ ಈ ಜೋಡಿಯನ್ನು ನೆನಪಿಟ್ಟುಕೊಳ್ಳಿ. ನಂತರ ಕರಡು ಸಮಿತಿಯ ಪ್ರಮುಖ ಕೆಲಸವೇನು? ಹಾಗಾದರೆ ಕರಡು ರಚನಾ ಸಮಿತಿಯ ನಿಜವಾದ ಜವಾಬ್ದಾರಿ ಏನು? ಸರಳವಾಗಿ ಹೇಳುವುದಾದರೆ, ಸಂವಿಧಾನ ಸಭೆಯ ವಿವಿಧ ಸಮಿತಿಗಳ ವರದಿಗಳು, ಚರ್ಚೆಗಳು, ನಿರ್ಧಾರಗಳನ್ನು ತೆಗೆದುಕೊಂಡು ಅವುಗಳನ್ನು ಸ್ಪಷ್ಟವಾದ ಕಾನೂನು ವಿಧಿಗಳಾಗಿ ರೂಪಿಸುವುದು ಈ ಸಮಿತಿಯ ಪ್ರಮುಖ ಕಾರ್ಯವಾಗಿತ್ತು. ಸರಳವಾಗಿ ಒಂದು ಸಾಲಿನಲ್ಲಿ ಹೇಳಬೇಕೆಂದರೆ, ವಿಚಾರಗಳು, ಚರ್ಚೆಗಳು, ವರದಿಗಳು, ಕಾನೂನು ಕರಡು, ಸಂವಿಧಾನ. ಈ ಪ್ರಕ್ರಿಯೆಯಲ್ಲಿ ಕರಡು ಸಮಿತಿ ಅತ್ಯಂತ ಪ್ರಮುಖ ಕೊಂಡಿಯಾಗಿತ್ತು.
ಕರಡು ಸಮಿತಿಯ 6 ಪ್ರಮುಖ ಜವಾಬ್ದಾರಿಗಳು. ಮೊದಲನೆಯದು ಸಂವಿಧಾನದ ಕರಡು ಸಿದ್ಧಪಡಿಸುವುದು, ವಿವಿಧ ಸಮಿತಿಗಳ ವರದಿಗಳು ಮತ್ತು ಸಂವಿಧಾನ ಚರ್ಚೆಗಳನ್ನು ಅಧ್ಯಯನ ಮಾಡಿ ಕರಡು ಸಂವಿಧಾನವನ್ನು ಸಿದ್ಧಪಡಿಸುವುದು. ಎರಡನೆಯದು ವಿಚಾರಗಳಿಗೆ ಕಾನೂನು ರೂಪ ನೀಡುವುದು, ಮೂಲಭೂತ ಹಕ್ಕುಗಳು, ಸರ್ಕಾರದ ರಚನೆ, ನ್ಯಾಯಾಂಗ, ಚುನಾವಣೆಗಳು ಮತ್ತು ಕೇಂದ್ರ ರಾಜ್ಯ ಸಂಬಂಧಗಳಂತಹ ವಿಚಾರಗಳನ್ನು ಸ್ಪಷ್ಟವಾದ ಸಾಂವಿಧಾನಿಕ ವಿಧಿಗಳಾಗಿ ರೂಪಿಸಲಾಯಿತು. ಮೂರನೆಯದು ಸಂವಿಧಾನವನ್ನು ವ್ಯವಸ್ಥಿತವಾಗಿ ಜೋಡಿಸುವುದು, ಸಂವಿಧಾನದ ವಿಷಯಗಳನ್ನು ವಿಧಿಗಳು, ಭಾಗಗಳು ಮತ್ತು ವೇಳಾಪಟ್ಟಿಗಳ ರೂಪದಲ್ಲಿ ವ್ಯವಸ್ಥಿತಗೊಳಿಸಲಾಯಿತು. ನಾಲ್ಕನೆಯದು ತಿದ್ದುಪಡಿಗಳನ್ನು ಪರಿಶೀಲಿಸುವುದು, ಸಂವಿಧಾನ ಸಭೆಯ ಸದಸ್ಯರು ಚರ್ಚೆ ಸಂದರ್ಭಗಳಲ್ಲಿ ಅನೇಕ ತಿದ್ದುಪಡಿಗಳನ್ನು ಸೂಚಿಸಿದರು. ಅವುಗಳನ್ನು ಪರಿಶೀಲಿಸಿ ಅಗತ್ಯವಿದ್ದಲ್ಲಿ ಕರಡಿನಲ್ಲಿ ಬದಲಾವಣೆ ಮಾಡಲಾಯಿತು. ಐದನೆಯದು ಕಾನೂನು ಭಾಷೆಯನ್ನು ಸ್ಪಷ್ಟಗೊಳಿಸುವುದು, ಸಂವಿಧಾನದ ನಿಬಂಧನೆಗಳು ನ್ಯಾಯಾಲಯಗಳು, ಸರ್ಕಾರಗಳು, ಶಾಸಕರು ಮತ್ತು ನಾಗರಿಕರಿಗೆ ಸ್ಪಷ್ಟವಾಗಿ ಅರ್ಥವಾಗುವಂತೆ ಕಾನೂನು ಭಾಷೆಯಲ್ಲಿ ರೂಪಿಸಲಾಯಿತು. ಆರನೆಯದು ವಿಭಿನ್ನ ಅಭಿಪ್ರಾಯಗಳ ನಡುವೆ ಸಮತೋಲನ, ಭಾರತವು ಹಲವು ಭಾಷೆಗಳ, ಪ್ರದೇಶಗಳು, ಸಮುದಾಯಗಳು ಮತ್ತು ವಿಭಿನ್ನ ಸಾಮಾಜಿಕ ಹಿನ್ನೆಲೆಯನ್ನು ಹೊಂದಿರುವ ದೇಶ. ಆದ್ದರಿಂದ ಇಂತಹ ವಿಭಿನ್ನ ಅಗತ್ಯಗಳನ್ನು ಗಮನದಲ್ಲಿಟ್ಟುಕೊಂಡು ಸಮತೋಲನ ಸಂವಿಧಾನ ರೂಪಿಸುವ ಪ್ರಕ್ರಿಯೆಯಲ್ಲಿ ಕರಡು ಸಮಿತಿ ಪ್ರಮುಖ ಪಾತ್ರ ವಹಿಸಿತು. ಸಂವಿಧಾನ ರಚನೆಯ ಪ್ರಮುಖ ದಿನಾಂಕಗಳು ಯಾವುವೆಂದರೆ, ಈಗ ಪರೀಕ್ಷೆಗೆ ಬಹಳ ಮುಖ್ಯವಾದ ದಿನಾಂಕಗಳನ್ನು ಒಮ್ಮೆ ನೆನಪಿಟ್ಟುಕೊಳ್ಳೋಣ. 9 ಡಿಸೆಂಬರ್ 1946 ಸಂವಿಧಾನ ಸಭೆಯ ಮೊದಲ ಸಭೆ ನಡೆಯಿತು. 29 ಆಗಸ್ಟ್ 1947 ಕರಡು ರಚನಾ ಸಮಿತಿ ರಚನೆಯಾಯಿತು. 4 ನವೆಂಬರ್ 1948 ಕರಡು ಸಂವಿಧಾನವನ್ನು ಸಂವಿಧಾನ ಸಭೆಯಲ್ಲಿ ಮಂಡಿಸಲಾಯಿತು. 26 ನವೆಂಬರ್ 1949 ಭಾರತೀಯ ಸಂವಿಧಾನವನ್ನು ಅಂಗೀಕರಿಸಲಾಯಿತು. 24 ಜನವರಿ 1950 ಸಂವಿಧಾನದ ಅಂತಿಮ ಪ್ರತಿಗೆ ಸದಸ್ಯರ ಸಹಿ ಹಾಕಿದರು. 26 ಜನವರಿ 1950 ಭಾರತೀಯ ಸಂವಿಧಾನ ಜಾರಿಗೆ ಬಂತು. ಹೀಗಾಗಿ 26 ನವೆಂಬರ್ ಸಂವಿಧಾನ ಅಂಗೀಕರಿಸಿದ ದಿನ ಮತ್ತು 26 ಜನವರಿ ಸಂವಿಧಾನ ಜಾರಿಗೆ ಬಂದ ದಿನ, ಈ 2 ದಿನಗಳ ನಡುವೆ ವ್ಯತ್ಯಾಸ ತಪ್ಪದೆ ನೆನಪಿಟ್ಟುಕೊಳ್ಳವೆ. ಸಂವಿಧಾನ ಸಭೆಯ ಇತರ ಪ್ರಮುಖ ಸಮಿತಿಗಳು. ಒಂದು ವಿಷಯವನ್ನು ಇಲ್ಲಿ ಗಮನಿಸಬೇಕು. ಸಂವಿಧಾನ ರಚನೆಯಲ್ಲಿ ಕರಡು ಸಮಿತಿ ಇನ್ನು ಹಲವು ಪ್ರಮುಖ ಸಮಿತಿಗಳು ಇದ್ದವು. ಒಕ್ಕೂಟ ಅಧಿಕಾರ ಸಮಿತಿ, ಜವಾಹರಲಾಲ್ ನೆಹರು ಕೇಂದ್ರ ಸರ್ಕಾರ ಅಧಿಕಾರಗಳಿಂದ ಸಂಬಂಧಿಸಿದ ವಿಚಾರಗಳನ್ನು ಪರಿಶೀಲಿಸಿತು. ಕೇಂದ್ರ ಸಂವಿಧಾನ ಮಿತಿ, ಜವಾಹರಲಾಲ್ ನೆಹರು ಕೇಂದ್ರ ಸಂವಿಧಾನದ ರಚನೆಗೆ ಸಂಬಂಧಿಸಿದ ವಿಚಾರಗಳಲ್ಲಿ ಕೆಲಸ ಮಾಡಿತು. ಪ್ರಾಂತೀಯ ಸಂವಿಧಾನ ಸಮಿತಿ, ಸರ್ದಾರ್ ವಲ್ಲಭಭಾಯಿ ಪಟೇಲ್ ಪ್ರಾಂತ್ಯಗಳು ಮತ್ತು ರಾಜ್ಯಗಳಿಗೆ ಸಂಬಂಧಿಸಿದ ಸಾಂವಿಧಾನಿಕ ವಿಷಯಗಳನ್ನು ಪರಿಶೀಲಿಸಿತು. ಮೂಲಭೂತ ಹಕ್ಕುಗಳು, ಅಲ್ಪಸಂಖ್ಯಾತರು, ಬುಡಕಟ್ಟು ಮತ್ತು ಹೊರಗಿಡಲಾದ ಪ್ರದೇಶದ ಸಲಹಾ ಸಮಿತಿ, ಸರ್ದಾರ್ ವಲ್ಲಭಭಾಯಿ ಪಟೇಲ್ ಮೂಲಭೂತ ಹಕ್ಕುಗಳು, ಅಲ್ಪಸಂಖ್ಯಾತರು ಮತ್ತು ಬುಡಕಟ್ಟು ಪ್ರದೇಶಗಳಿಗೆ ಸಂಬಂಧಿಸಿದ ವಿಷಯಗಳನ್ನು ಪರಿಶೀಲಿಸಲಾಯಿತು. ಕರಡು ಸಮಿತಿಯು ಸಂವಿಧಾನದ ಕಾನೂನು ಕರಡನ್ನು ಸಿದ್ಧಪಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿತು. ಆದರೆ ಸಂವಿಧಾನದ ಅಂತಿಮ ರೂಪವನ್ನು ನಿರ್ಧರಿಸುವಲ್ಲಿ ಸಂವಿಧಾನ ಸಭೆಯ ಸದಸ್ಯರು ಚರ್ಚೆಗಳು, ಸಲಹೆಗಳು ಮತ್ತು ತಿದ್ದುಪಡಿಗಳು ಪ್ರಮುಖವಾಗಿದ್ದವು. ಅಂತಿಮವಾಗಿ ಸಂವಿಧಾನವನ್ನು ಅಂಗೀಕರಿಸಿದ್ದು ಸಂವಿಧಾನ ಸಭೆಯೇ. ಆದ್ದರಿಂದ ಸುಲಭವಾಗಿ ನೆನಪಿಟ್ಟುಕೊಳ್ಳಿ: ಕರಡು ಸಮಿತಿ, ಕರಡು ರಚನೆ, ಸಂವಿಧಾನ ಸಭೆ, ಚರ್ಚೆ, ತಿದ್ದುಪಡಿ, ಅಂಗೀಕಾರ. ಈಗ ಈ ವಿಡಿಯೋದಲ್ಲಿ ಅತ್ಯಂತ ಮುಖ್ಯವಾದ 10 ಅಂಶಗಳನ್ನು ವೇಗವಾಗಿ ರಿವೈಸ್ ಮಾಡೋಣ. ಕರಡು ರಚನಾ ಸಮಿತಿ ರಚನೆ 29 ಆಗಸ್ಟ್ 1947. ಅಧ್ಯಕ್ಷರು ಡಾಕ್ಟರ್ BR ಅಂಬೇಡ್ಕರ್. ಮೂಲ ಸದಸ್ಯರು 7 ಜನ. BL ಮಿಟ್ಟರ್ ಅವರ ಬದಲಿಗೆ N ಮಾಧವರಾವ್, DP ಕೇತನ್ ಅವರ ಬದಲಿಗೆ TT ಕೃಷ್ಣಮಾಚಾರಿ. ಕರಡು ಸಂವಿಧಾನ ಮಂಡನೆ 4 ನವೆಂಬರ್ 1948. ಸಂವಿಧಾನ ಅಂಗೀಕಾರ 26 ನವೆಂಬರ್ 1949. ಸಂವಿಧಾನ ಜಾರಿ 26 ಜನವರಿ 1950. ಕರಡು ಸಮಿತಿಯ ಪ್ರಮುಖ ಕೆಲಸ: ಸಂವಿಧಾನದ ಕಾನೂನು ಕರಡು ಸಿದ್ಧಪಡಿಸುವುದು,
ಅಂತಿಮ ಅಂಗೀಕಾರ. ಸಂವಿಧಾನ ಸಭೆಯಿಂದ ಇಷ್ಟು ಅಂಶಗಳು ನೆನಪಿದ್ದರೆ ಈ ವಿಷಯಕ್ಕೆ ಸಂಬಂಧಿಸಿದ ಹಲವು ಪ್ರಶ್ನೆಗಳಿಗೆ ಉತ್ತರ ನೀಡಬಹುದು. ಸ್ನೇಹಿತರೆ, ಭಾರತೀಯ ಸಂವಿಧಾನ ಕೇವಲ ಒಂದು ಕಾನೂನು ಪುಸ್ತಕವಲ್ಲ. ಅದು ಭಾರತದ ಪ್ರಜಾಪ್ರಭುತ್ವದ ಮೂಲ ಆಧಾರ. ಇದರ ಹಿಂದೆ ಸಾವಿರಾರು ಚರ್ಚೆಗಳು, ಅನೇಕ ಸಮಿತಿಗಳ ವರದಿಗಳು, ಸದಸ್ಯರ ಸಲಹೆಗಳು ಮತ್ತು ದೀರ್ಘವಾದ ಸಂವಿಧಾನ ರಚನಾ ಪ್ರಕ್ರಿಯೆ ನಡೆದಿದೆ. ಈ ಪ್ರಕ್ರಿಯೆಯಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ ನೇತೃತ್ವದ ಕರಡು ರಚನಾ ಸಮಿತಿ ಅತ್ಯಂತ ಮುಖ್ಯ ಪಾತ್ರ ವಹಿಸಿತು. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಒಂದು ಲೈಕ್ ಮಾಡಿ. ಇಂತಹ ಇತಿಹಾಸ, ಭಾರತೀಯ ಸಂವಿಧಾನ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾದ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು. ಜೈ ಹಿಂದ್.